ಹತ್ರ ಭಾಷಣ ಮಾಡಿರು ಕೊಟ್ಕೆರೆ ತಾಲೂಕು ನಾನು ಹೆಚ್ಚಿನಳೆ ಮಾಡಲ್ಲ ಮುಂದ್ಕೋತ ಅವಶ್ಯಕತೆ ಅವ್ರಿಗೆ ಬಳಸ್ಕೊಳಕ್ ಬರಲ್ಲ ಅಂತ ಹೇಳಿ ಭಾಷಣ ಮಾಡಿಬಿಟ್ಟು ಇವೆರಡು ತಿಂಗಳ ಮುಂದೆ ಇವತ್ತು ಒಡರಳ್ಳಿ ತೋರಿಸ್ತಾವ್ರೆ ಪರಮೇಶ್ವರಯ್ಯರು. ಫಸ್ಟ್ ಬೈರ್ಗೋಡ್ಲ ಮಾಡ್ಬೇಕಾದ್ರೆ ಅವಾಗ್ಲೂ ಒಡರಳ್ಳಿಗೂ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ, ಎಲ್ಲಿ ನೀರಕ್ಕೂ ಓತೈತೆ ಅಂತ ಹೇಳಿದ್ರು. ಹಂಗ ನಮ್ಮ ಹೋದ್ರು ಎಲ್ಲೋ ಒಂದ್ ಸ್ವಲ್ಪ ಓದ್ತವೆ ಬೈರ್ಗಳನ್ನ ಮಾಡಿ ಹೇಳ್ರಿ. ನಾವೇನು ಅಭ್ಯಂತರ ಬೈರ್ಗಳನ್ನ ಬೇಡ ಅಂತ ನಾವ್ ಹೇಳಲ್ಲ. ಇವಾಗ ಯಾರು ಕೊಡ್ತಾರೆ? ಜೀವ ಅರ್ಧಬಿಟ್ಟು ನಾವ್ ಎಲ್ಲೇ ಈಗ ಎಲ್ಲೇ ಅಡಿಕೆ ಗಿಡ ಕೆಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ಭೂಮಿಗೋಸ್ಕರ ನಮ್ಮ ಮಲ್ಗೋಸ್ಕರ ನಮ್ ಎಲ್ಗೋಗನ್ ಸರ್ ನಾವು ನಿಮ್ಮ ಮೂಲ ಇದೇನೆ. ಇಲ್ಲೇ ಇದ್ದೀವಿ. ಈಗ ಹೋಗೋದು ಹೋಗೋದು ಬಡ ಹೈನುಗಾರಿಕೆ ಒಂದು ದಿನಕ್ಕೆ 700 ಲೀಟರ್ ಹಾಲು. ನಾವೇ ಹಾಲಿ MPCS ಕಾರ್ಯದರ್ಶಿ 700 ಲೀಟರ್ ದಿನವಹಿ. ಇವು 60 ಜನ ಹಾಲಾಕ್ತಾರೆ. ಒಂದು 150 ಹಸುಗಳಿವೆ. ನಮ್ಗೆ ಅದೇ ಮುಖ್ಯ ಕಸಬು. ನಮ್ಮ ಮಕ್ಕಳು ಸಮಸ್ಯೆ ಆಗೈತೆ ನೀರಿಲ್ಲ, ನಮಗೆ ನೀರು ಕೊಡಿ, ಇಲ್ಲ ಡ್ಯಾಮ್ ಮಾಡ್ರಿ ಅಂತ ನಾವ್ ಯಾವತ್ತೂ ಕೇಳಿಲ್ಲ. ಯಾವುದೇ ಒಂದು ಸವಲತ್ತು ಕೊಟ್ಟಿಲ್ಲ. ಎಲ್ಲ ಸ್ವಂತ ಏನು ಅಂತ ನಮ್ಮ ಊರಿಗೆ ಬಂದಿಲ್ಲ. ಇವತ್ತು ಡ್ಯಾಮ್ ಸ್ವಲ್ಪ ಸಿಸಿ ಹೇಳಿದ್ರು. ಈಗ ನೀರ್ ಬೇಕಾಗಿರೋ ಹಂಗ ನಮ್ಮ ಹೋದ್ರು ಎಲ್ಲೋ ಒಂದ್ ಸ್ವಲ್ಪ ಓದ್ತವೆ. ನಾವೇನು ಅಭ್ಯಂತರ ಬೇಡ ಅಂತ ನಾವ್ ಹೇಳಲ್ಲ. ಮಾಡ್ಕೊಳ್ಳಿ, ಇಲ್ಲ ನಾವು ಬಿಡಲ್ಲ. ಜಮೀನು ಯಾರು ಕೊಡ್ತಾರೆ? 3-4 ಜೀವ ಅರ್ಧಬಿಟ್ಟು ನಾವ್ ಎಲ್ಲೇ ಈಗ ಎಲ್ಲೇ ಅಡಿಕೆ ಗಿಡ ಕೆಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ಈ ಬಜೆಟ್ ಮೂಲ ಇದೇನೆ. ಹೈನುಗಾರಿಕೆ ಒಂದು ದಿನಕ್ಕೆ 700 ಲೀಟರ್ ಹಾಲು. ನಾವೇ ಹಾಲಿ MPCS ಕಾರ್ಯದರ್ಶಿ 60 ಜನ ಹಾಲಾಕ್ತಾರೆ. ಒಂದು 150 ಹಸುಗಳಿವೆ. ನಮ್ಗೆ ಅದೇ ಮುಖ್ಯ ಕಸಬು. ನಮ್ಮ ಮಕ್ಕಳು ಮರಿ ಓದಿಸ್ಕೊಂಡು ನೀರಿನ ಸಮಸ್ಯೆ ಆಗೈತೆ ನೀರಿನ ಸಮಸ್ಯೆನೇ ಇಲ್ಲ. ನಮ್ಮ ಶಾಸಕರ ಹತ್ರ ನಾವ್ ಯಾವತ್ತೂ ಹೋಗಿ ಕೇಳಿಲ್ಲ. ನಮಗೆ ನೀರಿಲ್ಲ, ನಮಗೆ ನೀರ್ ಕೊಡಿ, ಇಲ್ಲ ಡ್ಯಾಮ್ ಮಾಡ್ರಿ ಅಂತ ನಾವ್ ಯಾವತ್ತೂ ಕೇಳಿಲ್ಲ. ಸರ್ಕಾರದವರು ನಮ್ಗೆ ಯಾವುದೇ ಒಂದು ಸವಲತ್ತು ಕೊಟ್ಟಿಲ್ಲ. ಎಲ್ಲ ಸ್ವಂತ ದುಡ್ಡು. ಬಿಡಲ್ಲ, ಜಾಗ ಬಿಡಲ್ಲ. ನಾವು ಡ್ಯಾಮ್ ನ ಮೂಡಿ ಬೇಡ ಕೊಟ್ಟಾರೆ ಒಂದೇ ಮಾತಾಗ.
ಹೊಂದಿಸ್ತೀವಿ. ಒಂದ್ ಎಕರೆಗೆ 10 ಕೋಟಿ ಕೊಟ್ಟರು ಕೊಡ್ತೀವಿ ಬಿಡ್ರಿ. ಎಷ್ಟು ಮನೆ ಇದೆ ಸರ್ ಊರಲ್ಲಿ? ಬರೀ ಒಡೆರಹಳ್ಳಿಯಲ್ಲಿ ಎಲ್ಲ 7-8 ಹಳ್ಳಿ ಸೇರಿದ್ರೆ 4,000 ಮನೆ ಐತೆ ಸರ್. 1 ಲಕ್ಷ ರೂಪಾಯಿಂದ 20 ಲಕ್ಷ ರೂಪಾಯಿವರೆಗೂ ಪ್ರತಿಯೊಬ್ಬ ಒಂದ್ ಮನೆಗೂ ಅಡಿಕೆ ತೋಟ ಮಾಡ್ತಾವ್ರಿ. 1 ಲಕ್ಷ ರೂಪಾಯಿಂದ ಹಿಡಿದು ಎಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ. ಕೃಷಿ ನಾವೇನ